ಹಾಗಾದ್ರೆ ರಾಜ್ಯ ಸರ್ಕಾರ ಜಿದ್ದಿಗೆ ಬಿದ್ದು ಮನೆ ಕೊಟ್ಟೇ ಕೊಡ್ತೀನಿ, ನಾನು ಅವರಿಗೆ ಮನೆಯನ್ನ ಕೊಟ್ಟೇ ತೀರೋದು ಅಂತೇಳಿ ಹೇಳೋದಕ್ಕೆ ಏನ್ ಕಾರಣ? ಬಿಜೆಪಿ ಹೇಳ್ತಾ ಇದೆ ಎಲ್ಲ ಮುಸ್ಲಿಮರಿಗಾಗಿ ಅಂತ. ಕೋಗಿಲು ಲೇಔಟ್ ವಲಸಿಗರಿಗೆ ಸರ್ಕಾರದಿಂದ ಫ್ಲಾಟ್ ಕೊಡುವಂತಹ ಇದೊಂದು ತೀರ್ಮಾನ ಮಾಡೋದಕ್ಕೆ ಕಾರಣ ಏನು ಅಂತೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವೀಗ. ಎಲ್ಲಾ ವಲಸಿಗರಿಗೆ ಫ್ಲಾಟ್ ಪಡೆಯುವ ಅರ್ಹತೆ ಇಲ್ಲ. ಮುಸ್ಲಿಮರಿಗೆ ಮನೆ ನೀಡಲು ನಿಯಮದಲ್ಲಿ ಬದಲಿಸುತ್ತಾ ಹಾಗಾದ್ರೆ ಸರ್ಕಾರ. ರಾಜೀವ್ ಗಾಂಧಿ ವಸತಿ ನಿಗಮದ ಮನೆ ಪಡೆಯಲು 15 ನಿಯಮಗಳಿದ್ದಾವೆ. ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷದ ಒಳಗಿರಬೇಕು. 1 ವರ್ಷಕ್ಕೆ ವಾರ್ಷಿಕವಾದ ಆದಾಯ. ಕನಿಷ್ಠ 5 ವರ್ಷಗಳಿಂದ ಬೆಂಗಳೂರು ಜಿಲ್ಲೆಯಲ್ಲಿ ಅವರು ವಾಸ ಇರಬೇಕು. ವಸತಿ ರಹಿತ ಕುಟುಂಬ ಆಗಿರಬೇಕು. ಆಧಾರ್ ಸಂಖ್ಯೆ ಕಡ್ಡಾಯವಾಗಿ ಇರಲೇಬೇಕು. ಪಡಿತರ ಚೀಟಿ, ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಅವ್ರ ಹತ್ರ ಇರಬೇಕು. ಜಾತಿ ಹೆಸರಲ್ಲಿ ಮನೆ ಪಡೆಯಲು ಜಾತಿ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕು. ಅರ್ಜಿದಾರರು ಚುನಾವಣಾ ಗುರುತಿನ ಚೀಟಿಯನ್ನ ಹೊಂದಿರಬೇಕಾಗುತ್ತೆ. ಐಡೆಂಟಿಟಿ ಕಾರ್ಡ್ ಅವ್ರ ಹತ್ರ ಇರಲೇಬೇಕಾಗುತ್ತೆ. ವಿಶೇಷ ಚೇತನರಾಗಿದ್ರೆ ಆ ಪ್ರಮಾಣ ಪತ್ರವನ್ನ ಅವರು ಹೊಂದಬೇಕು. ಅವರೇನಾದ್ರೂ ಅಂಗವಿಕಲರಾಗಿದ್ರೆ, ವಿಕಲಚೇತನರಾಗಿದ್ರೆ, ವಿಶೇಷ ಚೇತನರಾಗಿದ್ರೆ ಅವರು ಆ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಆಧಾರ್ ಲಿಂಕ್ ಆದ ಬ್ಯಾಂಕ್ ಖಾತೆಯನ್ನು ಅವರು ಹೊಂದಿರಬೇಕಾಗುತ್ತೆ. ಕ್ಯಾಬ್ ಡ್ರೈವರ್, ಮನೆ ಕೆಲಸದವರು, ತಳ್ಳುವ ಗಾಡಿಯವರು, ರಸ್ತೆ ಬದಿಯಲ್ಲಿ ಹೂ ಮಾರುವವರು, ಇವರು ಈ ಯೋಜನೆಗೆ ಫಲಾನುಭವಿಗಳಾಗೋದಕ್ಕೆ ಮೊದಲ ಆದ್ಯತೆ ಅವರಿಗೆ ನೀಡಲಾಗುತ್ತೆ. ಪ್ರತಿ ಕುಟುಂಬಕ್ಕೆ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಫ್ಲಾಟ್ ಆಯ್ಕೆಯಲ್ಲಿ 50% ಸ್ಥಳೀಯರಿಗೆ ಮೀಸಲಾತಿ ಇರುತ್ತೆ. ಇದು ಆ ವಸತಿ ಯೋಜನೆ ಅಡಿಯಲ್ಲಿ ಇರುವಂತಹ ನಿಯಮಗಳು. ಆದ್ರೆ ಇವರು ಕೊಡ್ಲೇಬೇಕು ಅಂತ ಹೊರಟಿದ್ದಾರೆ. ಹಾಗಾಗಿ ಆ ನಿಯಮಗಳನ್ನು ಬದಲಾಯಿಸುವಂತ ಸಾಧ್ಯತೆ ಇದೆ. ಯಾಕಾಗಿ ಅಂತ ಹೇಳಿದ್ರೆ ಮುಸ್ಲಿಮರ ಓಲೈಕೆಗಾಗಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಹೇಳ್ತಿರೋದಲ್ಲ, ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯ ಸರ್ಕಾರ ಜಿದ್ದಿಗೆ ಬಿದ್ದು ಮನೆ ಕೊಟ್ಟೇ ಕೊಡ್ತೀನಿ, ನಾನು ಅವರಿಗೆ ಮನೆಯನ್ನ ಕೊಟ್ಟೇ ತೀರೋದು ಅಂತೇಳಿ ಹೇಳೋದಕ್ಕೆ ಏನ್ ಕಾರಣ? ಬಿಜೆಪಿ ಹೇಳ್ತಾ ಇದೆ ಎಲ್ಲ ಮುಸ್ಲಿಮರಿಗಾಗಿ ಅಂತ. ಕೋಗಿಲು ಲೇಔಟ್ ವಲಸಿಗರಿಗೆ ಸರ್ಕಾರದಿಂದ ಫ್ಲಾಟ್ ಕೊಡುವಂತಹ ಇದೊಂದು ತೀರ್ಮಾನ ಮಾಡೋದಕ್ಕೆ ಕಾರಣ ಏನು ಅಂತೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವೀಗ. ಎಲ್ಲಾ ವಲಸಿಗರಿಗೆ ಫ್ಲಾಟ್ ಪಡೆಯುವ ಅರ್ಹತೆ ಇಲ್ಲ. ಮುಸ್ಲಿಮರಿಗೆ ಮನೆ ನೀಡಲು ನಿಯಮದಲ್ಲಿ ಬದಲಿಸುತ್ತಾ ಹಾಗಾದ್ರೆ ಸರ್ಕಾರ. ರಾಜೀವ್ ಗಾಂಧಿ ವಸತಿ ನಿಗಮದ ಮನೆ ಪಡೆಯಲು 15 ನಿಯಮಗಳಿದ್ದಾವೆ. ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷದ ಒಳಗಿರಬೇಕು. 1 ವರ್ಷಕ್ಕೆ ವಾರ್ಷಿಕವಾದ ಆದಾಯ. ಕನಿಷ್ಠ 5 ವರ್ಷಗಳಿಂದ ಬೆಂಗಳೂರು ಜಿಲ್ಲೆಯಲ್ಲಿ ಅವರು ವಾಸ ಇರಬೇಕು. ವಸತಿ ರಹಿತ ಕುಟುಂಬ ಆಗಿರಬೇಕು. ಆಧಾರ್ ಸಂಖ್ಯೆ ಕಡ್ಡಾಯವಾಗಿ ಇರಲೇಬೇಕು. ಪಡಿತರ ಚೀಟಿ, ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಅವ್ರ ಹತ್ರ ಇರಬೇಕು. ಜಾತಿ ಹೆಸರಲ್ಲಿ ಮನೆ ಪಡೆಯಲು ಜಾತಿ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕು. ಅರ್ಜಿದಾರರು ಚುನಾವಣಾ ಗುರುತಿನ ಚೀಟಿಯನ್ನ ಹೊಂದಿರಬೇಕಾಗುತ್ತೆ. ಐಡೆಂಟಿಟಿ ಕಾರ್ಡ್ ಅವ್ರ ಹತ್ರ ಇರಲೇಬೇಕಾಗುತ್ತೆ. ವಿಶೇಷ ಚೇತನರಾಗಿದ್ರೆ ಆ ಪ್ರಮಾಣ ಪತ್ರವನ್ನ ಅವರು ಹೊಂದಬೇಕು. ಅವರೇನಾದ್ರೂ ಅಂಗವಿಕಲರಾಗಿದ್ರೆ, ವಿಕಲಚೇತನರಾಗಿದ್ರೆ, ವಿಶೇಷ ಚೇತನರಾಗಿದ್ರೆ ಅವರು ಆ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಆಧಾರ್ ಲಿಂಕ್ ಆದ ಬ್ಯಾಂಕ್ ಖಾತೆಯನ್ನು ಅವರು ಹೊಂದಿರಬೇಕಾಗುತ್ತೆ. ಕ್ಯಾಬ್ ಡ್ರೈವರ್, ಮನೆ ಕೆಲಸದವರು, ತಳ್ಳುವ ಗಾಡಿಯವರು, ರಸ್ತೆ ಬದಿಯಲ್ಲಿ ಹೂ ಮಾರುವವರು, ಇವರು ಈ ಯೋಜನೆಗೆ ಫಲಾನುಭವಿಗಳಾಗೋದಕ್ಕೆ ಮೊದಲ ಆದ್ಯತೆ ಅವರಿಗೆ ನೀಡಲಾಗುತ್ತೆ. ಪ್ರತಿ ಕುಟುಂಬಕ್ಕೆ ಒಂದು ಅರ್ಜಿಯನ್ನ ಮಾತ್ರ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಫ್ಲಾಟ್ ಆಯ್ಕೆಯಲ್ಲಿ 50% ಸ್ಥಳೀಯರಿಗೆ ಮೀಸಲಾತಿ ಇರುತ್ತೆ. ಇದು ಆ ವಸತಿ ಯೋಜನೆ ಅಡಿಯಲ್ಲಿ ಇರುವಂತಹ ನಿಯಮಗಳು. ಆದ್ರೆ ಇವರು ಕೊಡ್ಲೇಬೇಕು ಅಂತ ಹೊರಟಿದ್ದಾರೆ. ಹಾಗಾಗಿ ಆ ನಿಯಮಗಳನ್ನು ಬದಲಾಯಿಸುವಂತ ಸಾಧ್ಯತೆ ಇದೆ. ಯಾಕಾಗಿ ಅಂತ ಹೇಳಿದ್ರೆ ಮುಸ್ಲಿಮರ ಓಲೈಕೆಗಾಗಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಹೇಳ್ತಿರೋದಲ್ಲ, ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯ ಸರ್ಕಾರ ಜಿದ್ದಿಗೆ ಬಿದ್ದು ಮನೆ ಕೊಟ್ಟೇ ಕೊಡ್ತೀನಿ, ನಾನು ಅವರಿಗೆ ಮನೆಯನ್ನ ಕೊಟ್ಟೇ ತೀರೋದು ಅಂತೇಳಿ ಹೇಳೋದಕ್ಕೆ ಏನ್ ಕಾರಣ? ಬಿಜೆಪಿ ಹೇಳ್ತಾ ಇದೆ ಎಲ್ಲ ಮುಸ್ಲಿಮರಿಗಾಗಿ ಅಂತ. ಕೋಗಿಲು ಲೇಔಟ್ ವಲಸಿಗರಿಗೆ ಸರ್ಕಾರದಿಂದ ಫ್ಲಾಟ್ ಕೊಡುವಂತಹ ಇದೊಂದು ತೀರ್ಮಾನ ಮಾಡೋದಕ್ಕೆ ಕಾರಣ ಏನು ಅಂತೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವೀಗ. ಎಲ್ಲಾ ವಲಸಿಗರಿಗೆ ಫ್ಲಾಟ್ ಪಡೆಯುವ ಅರ್ಹತೆ ಇಲ್ಲ. ಮುಸ್ಲಿಮರಿಗೆ ಮನೆ ನೀಡಲು ನಿಯಮದಲ್ಲಿ ಬದಲಿಸುತ್ತಾ ಹಾಗಾದ್ರೆ ಸರ್ಕಾರ. ರಾಜೀವ್ ಗಾಂಧಿ ವಸತಿ ನಿಗಮದ ಮನೆ ಪಡೆಯಲು 15 ನಿಯಮಗಳಿದ್ದಾವೆ. ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷದ ಒಳಗಿರಬೇಕು. 1 ವರ್ಷಕ್ಕೆ ವಾರ್ಷಿಕವಾದ ಆದಾಯ. ಕನಿಷ್ಠ 5 ವರ್ಷಗಳಿಂದ ಬೆಂಗಳೂರು ಜಿಲ್ಲೆಯಲ್ಲಿ ಅವರು ವಾಸ ಇರಬೇಕು. ವಸತಿ ರಹಿತ ಕುಟುಂಬ ಆಗಿರಬೇಕು. ಆಧಾರ್ ಸಂಖ್ಯೆ ಕಡ್ಡಾಯವಾಗಿ ಇರಲೇಬೇಕು. ಪಡಿತರ ಚೀಟಿ, ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಅವ್ರ ಹತ್ರ ಇರಬೇಕು. ಜಾತಿ ಹೆಸರಲ್ಲಿ ಮನೆ ಪಡೆಯಲು ಜಾತಿ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕು.
ಅರ್ಜಿದಾರರು ಚುನಾವಣಾ ಗುರುತಿನ ಚೀಟಿಯನ್ನ ಹೊಂದಿರಬೇಕಾಗತ್ತೆ. ಐಡೆಂಟಿಟಿ ಕಾರ್ಡ್ ಅವ್ರ ಹತ್ರ ಇರಲೇಬೇಕಾಗತ್ತೆ. ವಿಶೇಷ ಚೇತನರಾಗಿದ್ರೆ ಆ ಪ್ರಮಾಣ ಪತ್ರವನ್ನ ಅವರು ಹೊಂದಬೇಕು. ಅವರೇನಾದ್ರೂ ಅಂಗವಿಕಲರಾಗಿದ್ರೆ, ವಿಕಲಚೇತನರಾಗಿದ್ರೆ, ವಿಶೇಷ ಚೇತನರಾಗಿದ್ರೆ ಅವರು ಆ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಆಧಾರ್ ಲಿಂಕ್ ಆದ ಬ್ಯಾಂಕ್ ಖಾತೆಯನ್ನು ಅವ್ರು ಹೊಂದಿರಬೇಕಾಗತ್ತೆ. ಕ್ಯಾಬ್ ಡ್ರೈವರ್, ಮನೆ ಕೆಲಸದವರು, ತಳ್ಳುವ ಗಾಡಿಯವರು, ರಸ್ತೆ ಬದಿಯಲ್ಲಿ ಹೂ ಮಾರುವವರು, ಇವರು ಈ ಯೋಜನೆಗೆ ಫಲಾನುಭವಿಗಳಾಗೋದಕ್ಕೆ ಮೊದಲ ಆದ್ಯತೆ ಅವರಿಗೆ ನೀಡಲಾಗುತ್ತೆ. ಪ್ರತಿ ಕುಟುಂಬಕ್ಕೆ ಒಂದು ಅರ್ಜಿಯನ್ನ ಮಾತ್ರ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಫ್ಲಾಟ್ ಆಯ್ಕೆಯಲ್ಲಿ 50% ಸ್ಥಳೀಯರಿಗೆ ಮೀಸಲಾತಿ ಇರುತ್ತೆ. ಇದು ಆ ವಸತಿ ಯೋಜನೆ ಅಡಿಯಲ್ಲಿ ಇರುವಂತ ನಿಯಮಗಳು. ಆದ್ರೆ ಇವ್ರು ಕೊಡ್ಲೇಬೇಕು ಅಂತ ಹೊರಟಿದ್ದಾರೆ. ಹಾಗಾಗಿ ಆ ನಿಯಮಗಳನ್ನು ಬದಲಾಯಿಸುವಂತ ಸಾಧ್ಯತೆ ಇದೆ. ಯಾಕಾಗಿ ಅಂತ ಹೇಳಿದ್ರೆ ಮುಸ್ಲಿಮರ ಓಲೈಕೆಗಾಗಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಹೇಳ್ತಿರೋದಲ್ಲ, ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯ ಸರ್ಕಾರ ಜಿದ್ದಿಗೆ ಬಿದ್ದು ಮನೆ ಕೊಟ್ಟೇ ಕೊಡ್ತೀನಿ, ನಾನು ಅವರಿಗೆ ಮನೆಯನ್ನ ಕೊಟ್ಟೇ ತೀರೋದು ಅಂತ ಹೇಳಿ ಹೇಳೋದಕ್ಕೆ ಏನ್ ಕಾರಣ? ಬಿಜೆಪಿ ಹೇಳ್ತಾ ಇದೆ ಎಲ್ಲ ಮುಸ್ಲಿಮರಿಗಾಗಿ ಅಂತ. ಕೋಗಿಲು ಲೇಔಟ್ ವಲಸಿಗರಿಗೆ ಸರ್ಕಾರದಿಂದ ಫ್ಲಾಟ್ ಕೊಡುವಂತಹ ಇದೊಂದು ತೀರ್ಮಾನ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವೀಗ. ಎಲ್ಲಾ ವಲಸಿಗರಿಗೆ ಫ್ಲಾಟ್ ಪಡೆಯುವ ಅರ್ಹತೆ ಇಲ್ಲ. ಮುಸ್ಲಿಮರಿಗೆ ಮನೆ ನೀಡಲು ನಿಯಮದಲ್ಲಿ ಬದಲಿಸುತ್ತಾ ಹಾಗಾದ್ರೆ ಸರ್ಕಾರ. ರಾಜೀವ್ ಗಾಂಧಿ ವಸತಿ ನಿಗಮದ ಮನೆ ಪಡೆಯಲು 15 ನಿಯಮಗಳಿದ್ದಾವೆ. ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷದ ಒಳಗಿರಬೇಕು. 1 ವರ್ಷಕ್ಕೆ ವಾರ್ಷಿಕವಾದ ಆದಾಯ. ಕನಿಷ್ಠ 5 ವರ್ಷಗಳಿಂದ ಬೆಂಗಳೂರು ಜಿಲ್ಲೆಯಲ್ಲಿ ಅವರು ವಾಸ ಇರಬೇಕು. ವಸತಿ ರಹಿತ ಕುಟುಂಬ ಆಗಿರಬೇಕು. ಆಧಾರ್ ಸಂಖ್ಯೆ ಕಡ್ಡಾಯವಾಗಿ ಇರಲೇಬೇಕು. ಪಡಿತರ ಚೀಟಿ, ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಅವರ ಹತ್ರ ಇರಬೇಕು. ಜಾತಿ ಹೆಸರಲ್ಲಿ ಮನೆ ಪಡೆಯಲು ಜಾತಿ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕು. ಅರ್ಜಿದಾರರು ಚುನಾವಣಾ ಗುರುತಿನ ಚೀಟಿಯನ್ನ ಹೊಂದಿರಬೇಕಾಗತ್ತೆ. ಐಡೆಂಟಿಟಿ ಕಾರ್ಡ್ ಅವ್ರ ಹತ್ರ ಇರಲೇಬೇಕಾಗತ್ತೆ. ವಿಶೇಷ ಚೇತನರಾಗಿದ್ರೆ ಆ ಪ್ರಮಾಣ ಪತ್ರವನ್ನ ಅವರು ಹೊಂದಬೇಕು. ಅವರೇನಾದ್ರೂ ಅಂಗವಿಕಲರಾಗಿದ್ರೆ, ವಿಕಲಚೇತನರಾಗಿದ್ರೆ, ವಿಶೇಷ ಚೇತನರಾಗಿದ್ರೆ ಅವರು ಆ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಆಧಾರ್ ಲಿಂಕ್ ಆದ ಬ್ಯಾಂಕ್ ಖಾತೆಯನ್ನು ಅವ್ರು ಹೊಂದಿರಬೇಕಾಗತ್ತೆ. ಕ್ಯಾಬ್ ಡ್ರೈವರ್, ಮನೆ ಕೆಲಸದವರು, ತಳ್ಳುವ ಗಾಡಿಯವರು, ರಸ್ತೆ ಬದಿಯಲ್ಲಿ ಹೂ ಮಾರುವವರು, ಇವರು ಈ ಯೋಜನೆಗೆ ಫಲಾನುಭವಿಗಳಾಗೋದಕ್ಕೆ ಮೊದಲ ಆದ್ಯತೆ ಅವರಿಗೆ ನೀಡಲಾಗುತ್ತೆ. ಪ್ರತಿ ಕುಟುಂಬಕ್ಕೆ ಒಂದು ಅರ್ಜಿಯನ್ನ ಮಾತ್ರ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಫ್ಲಾಟ್ ಆಯ್ಕೆಯಲ್ಲಿ 50% ಸ್ಥಳೀಯರಿಗೆ ಮೀಸಲಾತಿ ಇರುತ್ತೆ. ಇದು ಆ ವಸತಿ ಯೋಜನೆ ಅಡಿಯಲ್ಲಿ ಇರುವಂತ ನಿಯಮಗಳು. ಆದ್ರೆ ಇವ್ರು ಕೊಡ್ಲೇಬೇಕು ಅಂತ ಹೊರಟಿದ್ದಾರೆ. ಹಾಗಾಗಿ ಆ ನಿಯಮಗಳನ್ನು ಬದಲಾಯಿಸುವಂತ ಸಾಧ್ಯತೆ ಇದೆ. ಯಾಕಾಗಿ ಅಂತ ಹೇಳಿದ್ರೆ ಮುಸ್ಲಿಮರ ಓಲೈಕೆಗಾಗಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಹೇಳ್ತಿರೋದಲ್ಲ, ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯ ಸರ್ಕಾರ ಜಿದ್ದಿಗೆ ಬಿದ್ದು ಮನೆ ಕೊಟ್ಟೇ ಕೊಡ್ತೀನಿ, ನಾನು ಅವರಿಗೆ ಮನೆಯನ್ನ ಕೊಟ್ಟೇ ತೀರೋದು ಅಂತ ಹೇಳಿ ಹೇಳೋದಕ್ಕೆ ಏನ್ ಕಾರಣ? ಬಿಜೆಪಿ ಹೇಳ್ತಾ ಇದೆ ಎಲ್ಲ ಮುಸ್ಲಿಮರಿಗಾಗಿ ಅಂತ. ಕೋಗಿಲು ಲೇಔಟ್ ವಲಸಿಗರಿಗೆ ಸರ್ಕಾರದಿಂದ ಫ್ಲಾಟ್ ಕೊಡುವಂತಹ ಇದೊಂದು ತೀರ್ಮಾನ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿ